ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಒಂದು 1/4 kg ಬೆಂಡೆಕಾಯಿ ತಗೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಿಟ್ಟು, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಖಾರದ ಪುಡಿ, ಉಪ್ಪು, ಇದು ನೋಡಿ ಇಂಗು, ಅರಿಶಿನ. ಇವಾಗ ಯಾವ ಥರ ಅಂತ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು ಸ್ಪೂನು, 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಶುಂಠಿ, ಜೀರಿಗೆ ಪುಡಿ ಮತ್ತು 1 ಸ್ಪೂನ್ ಧನಿಯಾ ಪುಡಿ. ಕಡಲೆ ಹಿಟ್ಟು 1.5 ಸ್ಪೂನ್ ತಗೊತೀನಿ. ಮತ್ತು ಇಂಗು ಸ್ವಲ್ಪ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೀಟಾಗಿ ಇದೆಲ್ಲ ಕಲಿಸ್ಕೊಳ್ಳೋಣ. ಕೈಯಲ್ಲೇ ಕಲಿಸ್ಕೊಂಡ್ಬಿಡ್ತೀನಿ. ಬೆಂಡೆಕಾಯಿನ ನೀಟಾಗಿ ತೊಳೆದು ಒರೆಸ್ಕೊಂಡಿದ್ದೀನಿ. ನೋಡಿರಿ, ಈ ಥರ 2 ಭಾಗ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ಒಂದೊಂದೇ ಮಾಡಿ ಡೀಪ್ ಫ್ರೈ ಮಾಡಬೇಕು. ಅದಕ್ಕೆ ಮಸಾಲೆ ಎಲ್ಲ ತುಂಬಾನ ನೋಡಿ. ಈ ಮದುವೆಗಳ್ದಾಗೆಲ್ಲ ಸೈಡಲ್ಲಿ ಕೊಡ್ತಾರಲ್ಲ ಪಲ್ಯ, ಡ್ರೈ ಮಾಡಿ ಬೆಂಡೆಕಾಯಿ ಪಲ್ಯ, ಆ ಥರ ಮಾಡೋದು ಫ್ರೆಂಡ್ಸ್. ತವ ಮೇಲೆ ಇಕ್ಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಾಡೋದು ಚೆನ್ನಾಗಿರ್ತೈತೆ. ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಎಲ್ಲ ತುಂಬಿಕ್ಕಿದ್ದೀನಿ. ಇವಾಗ ಸ್ಟವ್ ಅಣಿಸ್ಕೊಂಡು ತವ ಇಕ್ಕೋಣ. ನೋಡಿ ಫ್ರೆಂಡ್ಸ್, ಒಂದು ತವ ಇಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕೋಣ. ಎಣ್ಣೆ ಕಾದೈತೆ ಫ್ರೆಂಡ್ಸ್. ನೋಡಿರಿ, ಎಣ್ಣೆಯಲ್ಲಿ ಈ ಥರ ಒಂದೊಂದೇ ಈ ಥರ ಒಂದೊಂದು ಜೋಡಿಸೋಣ. ನೋಡಿ ಫ್ರೆಂಡ್ಸ್, ಅದೇ ಥರ ಈ ಬಣ್ಣ ಬರಬೇಕು. ಇನ್ನು ಸ್ವಲ್ಪ ಡ್ರೈ ಆಗಬೇಕು, ಆವಾಗ ಚೆನ್ನಾಗಿರ್ತೈತೆ ತಿನ್ನೋಕ್ಕಲ್ಲ. ಜಾಸ್ತಿ ಮದುವೆ ಮನೆಗಳ್ದಾಗೆ ಹಾಕೋದು ಚೆನ್ನಾಗಿರ್ತೈತೆ. ಅದಕ್ಕೆ ನಾವು ಮನೇಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲಾಸ್ಟ್ ಬ್ಯಾಚ್ ಹಾಕಿದ್ದೀನಿ. 3 ಕಿತ್ತು ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಒಂದು ಬ್ಯಾಚಲ್ಲಿ ನಾವೇ ಎಲ್ಲ ಖಾಲಿ ಮಾಡಿಬಿಟ್ಟು ಅಷ್ಟು ಚೆನ್ನಾಗೈತೆ. ನೋಡಿ, ಇದಾಗೈತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಎತ್ಬಿಡು. ಒಂದು ಪ್ಲೇಟ್ಗ ಚೇಂಜ್ ಮಾಡ್ಕೋಬೇಕು. ನೋಡಿ, ಆಗೈತೆ ಫ್ರೆಂಡ್ಸ್. ಇಷ್ಟು ಮಾತ್ರ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ರೆಡಿ ಆಗೈತೆ ಬೆಂಡೆಕಾಯಿ ಪಲ್ಯನ ಅನ್ಬೋದು. ನೋಡಿ ಎಷ್ಟು ಚೆನ್ನಾಗೈತೆ. ನೀವು ಟ್ರೈ ಮಾಡಿ, ಚೆನ್ನಾಗೈತೆ. ಖಾರವಾಗಿ ಸೂಪರಾಗೈತೆ ಬೆಂಡೆಕಾಯಿ ಪಲ್ಯ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.